ವಿದ್ಯಾರ್ಥಿಗಳೇ, ನಾವು ಸೆಷನ್ 38 ಈ ಒಂದು 4ನೇ ಘಟಕದ ಕೊನೆಯ ಒಂದು ಸೆಷನ್ ಇದಾಗಿರುತ್ತೆ. ಸೊ ಇದರಲ್ಲಿ ನಾವು ಪೂರ್ವ ಬಾಲ್ಯಾವಧಿಯಲ್ಲಿ ಕಂಡುಬರುವಂತಹ ವಿಕಾಸದ ತೊಡಕುಗಳು ಯಾವುವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಹಿಂದಿನ ಒಂದು ಅವಧಿ ಪೂರ್ವ ಬಾಲ್ಯಾವಧಿಯ ತೊಡಕುಗಳನ್ನ ಅರ್ಥ ಮಾಡ್ಕೋದಕ್ಕಿಂತ ಮೊದಲು ನೀವು ಹಿಂದಿನ ಒಂದು ಅವಧಿಗಳಲ್ಲಿ ಮಗುತನ ಅವಧಿಯ ತೊಡಕುಗಳೇನು, ಮತ್ತೆ ಜನನ ಪೂರ್ವ ಅವಧಿಯ ತೊಡಕುಗಳೇನು, ಶೈಶವಾವಸ್ಥೆಯ ತೊಡಕುಗಳೇನು ಅಂತ ನೋಡಿದ್ದೀರಾ. ಸೊ ಅದೇ ರೀತಿ ಈ ಅವಧಿಯಲ್ಲಿ ಏನೇನು ತೊಡಕುಗಳು ಬರುತ್ತೆ, ಸೊ ಅದು ಬೆಳವಣಿಗೆಯ ಮೇಲೆ ಯಾವ ರೀತಿ ಪರಿಣಾಮ ಅಥವಾ ಪ್ರಭಾವ ಬೀರುತ್ತೆ, ಮತ್ತೆ ಆ ಒಂದು ತೊಡಕುಗಳನ್ನ ಸರಿಪಡಿಸೋದು ಹೇಗೆ ಅನ್ನೋ ಎಲ್ಲ ಒಂದು ವಿಚಾರಗಳನ್ನ ಕುರಿತು ಈ ಸೆಷನ್ ಅಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಯಾಕೆ ಅಂದ್ರೆ ಈ ಒಂದು ಅವಧಿಯಲ್ಲಿ ಮಕ್ಕಳ ಬಹಳಷ್ಟು ರೀತಿಯ ಬೆಳವಣಿಗೆಗಳು ನಡೀತಾ ಇರೋದ್ರಿಂದ ಮಕ್ಕಳು ಹೊರಗಡೆ ಪರಿಸರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬೆಳವಣಿಗೆ ಆಗ್ತಾ ಇರುತ್ತೆ. ಆ ಹೊಂದಾಣಿಕೆ ವಿಕಾಸ ಎರಡೂ ಪ್ರಮುಖವಾಗಿರೋದ್ರಿಂದ ಮಕ್ಕಳಲ್ಲಿ ಬಹಳಷ್ಟು ಒಂದು ಬೆಳವಣಿಗೆ ತೊಡಕುಗಳು ಅಥವಾ ಬೆಳವಣಿಗೆಯಲ್ಲಿ ತೊಂದರೆಗಳ ಇರುವುದು ಸಾಮಾನ್ಯವಾಗಿರುತ್ತೆ. ಸೊ ಅದು ಯಾವ ರೀತಿ ತಂದೆ ತಾಯಿಗಳು ಆ ಒಂದು ಅನಾಹುತಗಳಿಂದ ಮಕ್ಕಳನ್ನ ಕಾಪಾಡಬಹುದು, ಅದು ಯಾವ ರೀತಿ ಆಗ್ತಾ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಏನೇನು ತೊಡಕುಗಳು ಈ ಅವಧಿಯಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಅವಶ್ಯಕತೆ ಆಗಿರುತ್ತದೆ. ಸೊ ಇನ್ ದಿಸ್ ಸೆಷನ್ ವಿ ಆರ್ ಲರ್ನಿಂಗ್ ಅಬೌಟ್ ಹಜಾರ್ಡ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್. So as we know, early childhood is most of the time the children's spend their time in playing with outside the home, or most of the time they are playing with other children, and most of the time they are going to play home or preschools. All this time most of the accidents or sometimes of illness may prove as a hazard in early childhood development. So so the parents or the caregiver should understand what are those hazards and how to look after the children during these years. So in this aspect, the hazards of studying the hazards of early childhood is very important. Hazards of early childhood. Hazards of early childhood are divided as physical and psychological. Physical hazards are related to their physical development and mental growth, and psychological hazards are related to the child's personal and social adjustment. So we will see what are the different physical hazards hazards of the early childhood. The first one is mortality. Death in early childhood are often the results of accident than of illness. Most of the death happens in early childhood because of the accidents, because children always want to explore the environment during the exploration, or during the playing time, or some other activities they do know. During that time they may get their accidents may happen. So most of the death during this age is because of the accidents. Boys are more prone to accident than girls. Death in early childhood are more frequent among boys than among girls. So mortality rate is high in the early childhood only. The reason is more accident than the illness. So illness will be there, but the hazardous illness or the illness which hinders the baby's development, or which is reason for the death, is very less in early childhood. The reason of deaths are more because of as a result of accidents only. ಸೊ ಈ ಒಂದು ಅವಧಿಯಲ್ಲಿ ಎರಡನೇ ಒಂದು ಪೂರ್ವ ಬಾಲ್ಯಾವಧಿಯಲ್ಲಿ ಬಹಳಷ್ಟು ತೊಂದರೆಗಳು ಅಥವಾ ಅಡಚಣೆಗಳು ಯಾವುದರಿಂದ ಬರುತ್ತೆ, ಅದು ದೈಹಿಕ ಮತ್ತು ಮಾನಸಿಕ ಎರಡೂ ಇದ್ದಾವೆ. ದೈಹಿಕ ಒಂದು ತೊಂದರೆಗಳು ಏನ್ ಮಾಡುತ್ತೆ, ಅವರ ಒಂದು ದೈಹಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದ್ರೆ, ಮಾನಸಿಕ ತೊಂದರೆಗಳು ಅವರಿಗೆ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಹೊಂದಾಣಿಕೆ ಮಾಡಲು ಅಡ್ಡಿಪಡಿಸ್ತಾವ. ಸೊ ಅದರಲ್ಲಿ ಒಂದಿಷ್ಟು ದೈಹಿಕ ತೊಂದರೆಗಳು ಯಾವುವು ಅಂದಾಗ, ಮೊದಲನೇದು ಮಕ್ಕಳಲ್ಲಿ ಉಂಟಾಗುವ ಮರಣ. ಸೊ ಈ ಒಂದು ಅವಧಿಯಲ್ಲಿ ಮಕ್ಕಳ ಮರಣ ಜಾಸ್ತಿ ಯಾವುದರಿಂದ ಇರುತ್ತಂದ್ರೆ, ಒಂದು ಅಪಘಾತಗಳು ಮುಖಾಂತರನೇ ಮಕ್ಕಳು ಸಾವಿಗೀಡಾಗ್ತಾರೆ. ಅಂದ್ರೆ ಅನಾರೋಗ್ಯಕ್ಕಿಂತ ಅಪಘಾತಗಳು ಹೆಚ್ಚಿನ ಸಮಯದಲ್ಲಿ ಈ ಅವಧಿಯಲ್ಲಿ ಮರಣಕ್ಕೆ ಕಾರಣ ಆಗ್ತಾವ. ಸೊ ಯಾಕೆ ಅಪಘಾತಗಳಂದ್ರೆ, ಮಕ್ಕಳು ಪರಿಸರದೊಂದಿಗೆ ಬೆರೀತಾ ಇರ್ಬೇಕಾದಾಗ, ಆಟ ಆಡ್ಬೇಕಾದ್ರೆ ಯಾವ್ದಾದ್ರು ಅಪಘಾತ ಆಗ್ಬೋದು, ಅಥವಾ ಇನ್ನಿತರ ಶಾಲೆ ಚಟುವಟಿಕೆಗಳಲ್ಲಿ ಯಾವ್ದಾರ ಒಂದು ಇದರಿಂದ ಮಕ್ಕಳಲ್ಲಿ ಅಪಘಾತಗಳು ಆಗುವಂತ ಸಂಭವ ಇರುತ್ತೆ. ಸೊ ಎರಡನೆಯದು ಅನಾರೋಗ್ಯ. ಸೊ ಈ ಒಂದು ಅವಧಿಯಲ್ಲಿ ಅನಾರೋಗ್ಯ ಅಷ್ಟೊಂದು ಏನು ಗಂಭೀರವಾದ ಸಮಸ್ಯೆ ಉಂಟು ಮಾಡಲ್ಲ. ಆದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಅನಾರೋಗ್ಯ ಇತ್ತು, ಅಥವಾ ಮಗುತನ ಅವಧಿಯಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಮಗುವಿಗೆ ಅಂದ್ರೆ, ಅದು ಒಂದು ಅನಾರೋಗ್ಯ ಈ ಅವಧಿಯಲ್ಲೂ ಮುಂದುವರಿಯುವಂತಹ ಸಂದರ್ಭಗಳು ಇರುತ್ತೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಬಹಳಷ್ಟು ಅನಾರೋಗ್ಯಗಳು
ಯಾವುದೇ ಶಾರೀರಿಕ ಕಾರಣದಿಂದ ಬರೋಲ್ಲ. ಬಹಳಷ್ಟು ಅನಾರೋಗ್ಯಗಳು ಮಾನಸಿಕ ಮತ್ತು ಒಂದು ಕೌಟುಂಬಿಕ ಬಿಕ್ಕಟ್ಟಿನಿಂದ ಅಥವಾ ಕುಟುಂಬದಲ್ಲಿ ಇರುವಂತಹ ಆತಂಕದಿಂದ ಬರುವಂತ ಅಂತ ಹೇಳ್ತೀವಿ. ಸೊ ದ ಸೆಕೆಂಡ್ ಹಜಾರ್ಡ್ ಆಫ್ ಪ್ರಿನಾಟಲ್ ದ ಸೆಕೆಂಡ್ ಹಜಾರ್ಡ್ ಆಫ್ early childhood is illness. Most of the time children are susceptible to all type of illness, though most of the time respiratory illness is more common among young children comparing to the other. So if the child has illness during the babyhood, sometimes that severe illness or defects will become hazard in the young children, but most of the time this illness are not in physiological in origin. Some are psychosomatic also, and some are result from family tension. Means most of the time they will show the earlier behavior when they want to grab the attention of the parents, or when they want to gain the prominence in the family. That time, most of the time, they may exhibit psychosomatic illness comparing to the physiological. The third one is accident. Most young children experience cut, infection, burns, broken bones, strained muscles, or similar minor disturbance resulting from accidents. So as the children are busy in exploring the environment, most of the time they spend in playing with games and all that. Most of the time they may experience cut, infection, or burns, or sometimes they may broke their bones also. So at this point, boys are have get more accident than girls, because most of the time boys engaged in adventurous activities or the activities which need most of the time they will engage in the game type of activities. So that because of that they may get more accident comparing to the girls. So most of the time girls play the indoor games. That's why the rate of accident is less in girls. Then most accident in early childhood are not fatal. Many of them leave permanent physical and psychological scars. ಇನ್ನು ಮೂರನೇ ಒಂದು ಅಂಶ ನೋಡಿದಾಗ ಆಕ್ಸಿಡೆಂಟ್ಸ್ ಅಥವಾ ಅಪಘಾತಗಳು. ಈ ಒಂದು ಅವಧಿಯಲ್ಲಿ ಅಪಘಾತಗಳು ಆಗೋದು ಸಾಮಾನ್ಯವಾಗಿರುತ್ತೆ. ಯಾಕೆ ಅಂತ ಅಂದಾಗ ಮಕ್ಕಳು ಆಟದಲ್ಲಿ ಜಾಸ್ತಿ ಹೊತ್ತು ಕಳೆಯೋದ್ರಿಂದ ಅಥವಾ ಬೇರೆ ಬೇರೆ ಸಾಹಸಗಳು ಮಾಡ್ತಾ ಇರೋದ್ರಿಂದ ಈ ಒಂದು ಅವಧಿಯಲ್ಲಿ ಕೊಯ್ಕೊಳ್ಳೋದಿರುವುದು ಅಥವಾ ಯಾವುದೇ ರೀತಿಯ ಒಂದು ಸೋಂಕು ಇರ್ಬೋದು ಅಥವಾ ಕೈಕಾಲುಗಳ ಮೂಳೆ ಮುರಿತಾ ಇರ್ಬೋದು. ಇವೆಲ್ಲ ಈ ಒಂದು ಅವಧಿಯಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾವೆ. ಅದರಲ್ಲೂ ಗಂಡು ಮಕ್ಕಳಲ್ಲಿ ಹೆಚ್ಚು ಅಪಘಾತಗಳಾಗುತ್ತೆ ಹೆಣ್ಮಕ್ಳಕ್ಕಿಂತ. ಯಾಕೆ ಅಂದ್ರೆ ಅವರು ಹೆಚ್ಚು ಟೈಮು ಆಟದ್ರಿಂದ ಕಳೆಯೋದ್ರಿಂದ ಮತ್ತು ಹೊರಗಡೆ ಪರಿಸರದಲ್ಲಿ ಆಟ ಆಡೋದ್ರಿಂದ ಇವ್ರಿಗೇನಾಗುತ್ತೆ, ಹೆಚ್ಚು ಗಾಯಗಳಾಗುವಂತ ಸಂಭವಗಳು ಇರುತ್ತೆ. ಅದೇ ರೀತಿ ಈ ಒಂದು ಗಾಯಗಳೇನಿದೆ ಒಂದೊಂದ್ಸತಿ ಆ ಒಂದು ಅವಧಿಗೆ ಮಾತ್ರ ಸೀಮಿತ ಆಗಿ ಸರಿ ಹೋಗ್ಬೋದು, ಅಥವಾ ಒಂದೊಂದ್ಸತಿ ಏನಾಗುತ್ತೆ ಅದು ಮುಂದಿನ ಅವಧಿಗೂ ಏನಾದ್ರೂ ತುಂಬಾನೇ ಎಲುಬು ಮುರಿತಾ ಇರ್ಬೋದು, ಅಥವಾ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಮಗುವಿಗಾದಾಗ ಅದು ಅವನ ಮುಂದಿನ ಜೀವನದ ಮೇಲೇನೂ ಪರಿಣಾಮ ಬೀರುವಂತ ಸಂದರ್ಭಗಳಿರುತ್ತೆ. ಅಂಡ್ ದ ಥರ್ಡ್ ಒನ್ ಇಸ್ ಅನ್ಅಟ್ರಾಕ್ಟಿವ್ನೆಸ್. ಮೋಸ್ಟ್ ಆಫ್ ದ ಟೈಮ್ the child, as the child progress or as the child growth continues, they think about their body build, whether they are attractive or not, or what are the reason if they are unattractive, how the other people will treat them. All those type of thoughts sometimes may create hazards in the children. There are number of reasons for this. For example, body changes as the childhood begins, or by the end of childhood, the plumpiness or the chubbiness of the babyhood will not be there. Because of that, their body changes into different shapes and they look skinny. So for this reason they think they are not good looking, or they are less appealing to their parents or the other family members. Second, their hair becomes more coarse and less manageable and gives them an unattractive look. And most of the time the gaps in the mouth, because the temporary teeth are falling and permanent teeth are replacing for the temporary teeth, most of the time their teeth are fallen. So this looks not so good for the child face. And less attractive appearance of young children added to their changed behavior makes them less appealing. Along with the physical attractiveness, most of the psychological things or the most of the behavioral problems will the children do in this period of life will look them less appealing to the parents and the adult. ಸೊ ಅನ್ಅಟ್ರಾಕ್ಟಿವ್ ಅಥವಾ ಆಕರ್ಷಕವಲ್ಲದ ಅಥವಾ ಅನಾಕರ್ಷಕ ವ್ಯಕ್ತಿತ್ವ ಅಂತ ಏನ್ ನಾವು ಹೇಳ್ತೀವಲ್ಲ, ಅದು ಒಂದೊಂದ್ಸತಿ ಮಕ್ಕಳಲ್ಲಿ
ಒಂದು ತೊಂದರೆಯನ್ನು ಉಂಟು ಮಾಡ್ತಾವೆ ಅಥವಾ ಅಡಚಣೆಯನ್ನು ಉಂಟು ಮಾಡ್ತದೆ ಅಂತ ಹೇಳ್ತೀವಿ. ಯಾವ ರೀತಿ ಅಂದಾಗ ಮಕ್ಕಳು ಯಾವಾಗ ಬಾಲ್ಯಾವಧಿ ಒಂದು ಹಂತದ ಕೊನೆಗಿದ್ದಾಗ, ಅಂದರೆ ಮಗುತನಾವಧಿ ಮುಗಿಸಿ ಬಾಲ್ಯಾವಧಿ ನಂತರ ಏನು ಒಂದು 4-5-6 ವರ್ಷದ ಟೈಮಲ್ಲಿ ಮಕ್ಕಳು ಎತ್ತರದಲ್ಲಿ ಬೆಳೀತಾ ಹೋದಂಗೆ ಅವರು ಮೊದಲಿನ ಥರ ದುಂಡಿಗೆ ಮತ್ತು ಆಕರ್ಷಕವಾಗಿ ಕಾಣಿಸೋದಿಲ್ಲ. ಸೊ ಅಂಥದ್ರಿಂದ ಏನಾಗುತ್ತೆ, ಸಣ್ಣಗೆ ಮತ್ತು ತೆಳ್ಳಗೆ ಕಾಣಿಸೋದ್ರಿಂದ ಭಾಳಷ್ಟು ಸಲ ಅವರು ಮತ್ತೆ ಇನ್ನಿತರ ಸದಸ್ಯರಿಗೆ ಅಷ್ಟು ಆಕರ್ಷಕವಾಗಿ ಕಾಣಲ್ಲ. ಅದರಿಂದ ಏನಾಗುತ್ತೆ, ಅವರಿಗೆ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗ್ಬೋದು. ಅದಲ್ಲದೆ ಈ ಅವಧಿಯಲ್ಲಿ ಮಕ್ಕಳಲ್ಲಿ ಅವ್ರದ್ದು ಆಕರ್ಷಕ ಕಾಣದೇ ಇರೋಕ್ಕೆ ಇನ್ನೊಂದು ಕಾರಣ, ಅವರು ಹಲ್ಲುಗಳು ಬೀಳುವಂತ ಅವಧಿ. ಅಂದ್ರೆ ಈ ಶಾಶ್ವತ ಹಲ್ಲುಗಳು ಬರಬೇಕು. ಆ ಟೆಂಪ್ರರಿ ಹಲ್ಲುಗಳ ಜಾಗದಲ್ಲಿ ಶಾಶ್ವತ ಹಲ್ಲುಗಳು ಬರಬೇಕಾದಾಗ ಮಕ್ಕಳ ಬಾಯಿಯಲ್ಲಿ ಬಹಳಷ್ಟು ಸಲ ಹಲ್ಲು ಬಿದ್ದಿರುತ್ತೆ. ಅದು ಹಾಗಾಗಿ ಏನಾಗುತ್ತೆ, ಅವರ ಮುಖ ಚಹರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಒಂದೊಂದು ಸಲ ಈ ಅನಾಕರ್ಷಕವಾಗಿ ಕಾಣಿಸ್ತೀವಿ ಅನ್ನೋ ಒಂದು ಯೋಚನೆ ಮಕ್ಕಳಿಗೆ ಬಂದಾಗ ಅವರಿಗೆ ಅವರ ಬಗ್ಗೆನೇ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗುವಂತ ಸಂದರ್ಭ ಇರುತ್ತೆ. ಅಂಡ್ ದೆನ್ another one is obesity. Another hazard of early childhood is obesity. As we know, most of the fat cells are developed during the prenatal period and then babyhood. In this age, in the young children, 20% or more above the norms of their age and body build are regarded as the obese. So the endomorphic body build tends to have more problems with obesity than the mesomorphic or ectomorphic body build, because the endomorphic body has more fat content because of hereditary factors or because of the food they intake or because of less activity. The reason may one or more, but most of the time they may develop obesity, and this will lead to some health issues also. And also the rejection by the peers will be there. Because of that, they are not in condition to engage in different types of activities. So most of the time hazards in early childhood is because of the eating habits. Most of the time children don't want to eat the healthy and nutritious food. The junk food or the food they eat usually will have pose the obesity problem in them. ಸೊ ಇನ್ನೂ ಒಂದು ಅಪಾಯಕಾರಿ ಅಂಶ ಏನು ಅಂತಂದ್ರೆ ಬೊಜ್ಜು. ಈ ಅವಧಿಯಲ್ಲಿ ಮಕ್ಕಳಲ್ಲಿ ಬೊಜ್ಜು ಬೆಳೆಯುವ ಕಾರಣ ಏನು ಅಂದ್ರೆ ಅವರು ತಿನ್ನುವಂತ ಆಹಾರ. ಬಹಳಷ್ಟು ಸಲ ಮಕ್ಕಳು ಪೌಷ್ಟಿಕ ಆಹಾರ ತಿನ್ನಲ್ಲ. ಈ ಒಂದು ಜಾಹೀರಾತುಗಳಲ್ಲಿ ನೋಡುವಂಥದ್ದು ಅಥವಾ ಅವರ ಗೆಳೆಯರು ಅಥವಾ ಅವ್ರ ಜೊತೆ ಇರುವಂಥವ್ರು ಯಾವ ರೀತಿ ಆಹಾರ ಸೇವಿಸ್ತಾರೆ ಅಥವಾ ಯಾವ ಆಹಾರ ದೇಹಕ್ಕೆ ಆರೋಗ್ಯಕರ ಇಲ್ಲ ಅಂತ ಆಹಾರ ತಿನ್ನೋಕೆ ಮಕ್ಕಳು ಇಷ್ಟಪಡ್ತಾರೆ. ಆ ರೀತಿ ಆಹಾರ ಕೊಡದೇ ಇದ್ದಾಗ ಹಠ ಮಾಡೋದು ಸಾಮಾನ್ಯವಾಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಸಿಗದೇ ಇದ್ದಾಗ ಮತ್ತೆ ಅವರು ಯಾವ ರೀತಿ ಒಂದು ದೈಹಿಕ ಆಕೃತಿ ಹೊಂದಿದ್ದಾರೆ, ಆ 3 ರೀತಿಯ ದೈಹಿಕ ರಚನೆ ಏನಿರುತ್ತಲ್ಲ, ಎಂಡೋಮರ್ಫಿಕ್, ಮೆಸೋಮರ್ಫಿಕ್ ಮತ್ತೆ ಎಕ್ಟೋಮರ್ಫಿಕ್, ದುಂಡನೆಯ ದೇಹ, ಉದ್ದನೆದು. ಸೊ ಆ ರೀತಿ ಬೇರೆ ಬೇರೆ ದೇಹ ಆಕೃತಿಗಳು ಇರುವಂತ ಮಕ್ಕಳು ಒಂದೊಂದು ರೀತಿಯ ಒಬೆಸಿಟಿ ನೋಡ್ತೀವಿ. ಅದರಲ್ಲಿ ಎಸ್ಪೆಷಲಿ ಎಂಡೋಮರ್ಫಿಕ್ ಬಾಡಿ ಬಿಲ್ಡ್ ಇರುವಂತ ದುಂಡನೆ ದೇಹ ಇರುವಂತ ಮಕ್ಕಳಿಗೆ ಒಂದು ಬೊಜ್ಜು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಒಂದಿಷ್ಟು ದೈಹಿಕ ಪರಿಣಾಮನು ಬೊಜ್ಜುತನದಿಂದ ಮಕ್ಕಳ ಆರೋಗ್ಯದ ಮೇಲೆ ಉಂಟಾಗಬಹುದು. Then left-handedness. Most of the time, already we know that in understanding the skills of early childhood, we know that handedness will be formulated during the early childhood. So here the handedness will be decided in the way the children use most of the preference they given to the one particular hand. So there are the reason why they are being left-handed is regarded as a hazard during the early childhood years. Most of the time, whatever the child do the activities are made according to the right-handed person. So most of the time it will create confusion in the children. So the left-handedness pose problem to the children. Only this is related to when they use the left-handed. Most of the time the equipment or the playthings or some of the activities they do are meant for the right-handed person. This may create confusion, and left-handedness can affect children's educational success and later their vocational success or their social adjustment. Sometimes it may happen the left-handed children educational success may become less, but most of the time it won't pose any difficulty in later years of life. ಈ ಒಂದು ಹಸ್ತ ಪ್ರಾಧಾನ್ಯತೆ, ಅದರಲ್ಲೂ ಎಡಗೈ ಹಸ್ತ ಪ್ರಾಧಾನ್ಯತೆ ಇರುವಂತ ಮಕ್ಕಳಿಗೆ ಇದು ಒಂದು ನಾವು ಅಪಾಯಕಾರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದಕ್ಕಂದ್ರೆ ಬಹಳಷ್ಟು ಆಟಿಕೆಗಳು ಅಥವಾ ಬಹಳಷ್ಟು ವಿಷಯಗಳು
ಅವರ ಬಲಗೈ ಹಸ್ತ ಪ್ರಾಧಾನ್ಯತೆ ಇರುವವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರೂಪಿಸಿರೋದ್ರಿಂದ ಈ ಮಕ್ಕಳಿಗೆ ಅಂತ ಒಂದು ವಸ್ತುಗಳನ್ನ ಆಟಿಕೆಗಳನ್ನ ಉಪಯೋಗಿಸ್ಬೇಕಾದಾಗ ಒಂದು ಗೊಂದಲ ಉಂಟಾಗುತ್ತೆ, ಯಾವ ರೀತಿ ಮಾಡಬೇಕು ಅಂತ. ಸೊ ಹಾಗಾಗಿ ಅದು ಒಂದು ರೀತಿ ಸಮಸ್ಯೆ ಉಂಟು ಮಾಡುವಂತ ಸಂದರ್ಭಗಳು ಇರುತ್ತೆ. ಇನ್ನು ಒಂದು ತೊಡಕುಗಳು ಅಥವಾ ಅಡಚಣೆಗಳು ಯಾವುವು ಅಂತ ನೋಡೋಣ. ಮೊದಲನೆಯದು ಮಾತಿಗೆ ಸಂಬಂಧಪಟ್ಟಂತ ಅಥವಾ ಭಾಷಾ ತೊಡಕು ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತಿದ್ದಂಗೆ ಭಾಷೆ ಏನಿದೆ ನಮಗೆ ಸಂವಹನ ಮಾಡಲು ಒಂದು ಸಾಧನ, ಮತ್ತೆ ಸಾಮಾಜಿಕವಾಗಿ ಇನ್ನೊಬ್ಬರ ಜೊತೆ ಬೆರೆಯಲು, ಅಂದ್ರೆ ಅವರ ಫ್ರೆಂಡ್ಸ್ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಇವರೆಲ್ಲರ ಜೊತೆ ಬರಿಬೇಕಾದಾಗ ಅವರಿಗೆ ಭಾಷೆನೇ ಒಂದು ಸಾಧನ ಆಗಿರುತ್ತೆ. ಸೊ ಇದು ಏನಾದ್ರೂ ಭಾಷೆ ಸರಿಯಾಗಿ ಬರ್ಲಿಲ್ಲ ಮಕ್ಕಳಿಗೆ ಅಂದ್ರೆ ಅದನ್ನ ನಾವು ಒಂದು ಮಾನಸಿಕ ತೊಡಕು ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ರೀತಿ ಅಂದಾಗ ಮೋಸ್ಟ್ ಆಫ್ ದ ಟೈಮ್ ಹಿಯರ್ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೀಚ್ ಇಸ್ ಕನ್ಸಿಡರ್ ಆಸ್ ಒನ್ ಆಫ್ ದ ಸ್ಪೀಚ್ ಇಂಪಾರ್ಟೆಂಟ್ ಹಜಾರ್ಡ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ದೇ ಕಮ್ಯುನಿಕೇಟ್ ವಿತ್ ದ ಲ್ಯಾಂಗ್ವೇಜ್. They want to express their needs, or they want to engage in social activities through the help of the language. If there is the inadequacy, or if there is the lack of speech development, or there is a hazards in speech related activities, then the children may not able to communicate or may not able to develop a social relationship with other children. So among them, the first problem, the 4 common types of hazard which are associated with communicative ability of young children means, the first one is people cannot expect young children to comprehend what they are saying if they use words children do not understand. Most of the time adults use the words which the child may not able to understand. That time people expect, or the elders expect, that they should understand whatever they are saying to them, but sometimes the words are too difficult for the child to understand. And the second one is, when the quality of young children's speech is poor, then they consider as unintelligible. Most of the time whatever the child is saying is not up to their age, or it is not able to understand by the others. They think the child is not intelligent. And bilingualism always pose a serious handicap for the social development of young children. Most of the time the children who use mother tongue and one tongue at home and another language at home and another language at school, this pose a bilingualism. So most of the time it will serious handicap for the social development of the young children. They are in confusion to use which language and what is the meaning of that particular language in my word. All this will create a confusion in children. And the fourth hazard is content of children's speech. Most of the time children's speech is or the content of speech is not up to their age. Sometimes they use baby talk, or sometimes they use the speech like the elder one. So the content of speech is very important. If they use too much babyish speech, then they will also scolded by the parents. Or if they use talk like the elders, then they will be scolded. So the content of the speech should be according to their age and according to the circumstances or situation which are going in their home or in their social environment. ಸೊ ಈ ಒಂದು ಭಾಷೆ ಯಾವ ರೀತಿ ತೊಡಕಾಗುತ್ತೆ ಅನ್ನೋಕ್ಕೆ ಒಂದು 4 ಅಂಶಗಳು ಪ್ರಭಾವ ಬೀರ್ತಾವೆ. ಯಾವ್ದ್ಯಾವ್ದು ಅಂದ್ರೆ, ಮೊದಲನೇದು ಮಕ್ಕಳಿಗೆ ನಾವು ದೊಡ್ಡವ್ರು ಏನ್ ಮಾತಾಡ್ತಾರೆ ಅದು ಎಲ್ಲಾನು ಮಕ್ಕಳು ಅರ್ಥ ಮಾಡ್ಕೋಬೇಕಂತ ನಾವು ದೊಡ್ಡವರು ನಿರೀಕ್ಷೆ ಮಾಡ್ತೀವಿ. ಬಟ್ ಕೆಲವೊಂದು ಸಂದರ್ಭದಲ್ಲಿ ದೊಡ್ಡವರು ಉಪಯೋಗಿಸುವಂತ ಪದಗಳು ಅಥವಾ ಶಬ್ದಗಳು ಅಥವಾ ವಾಕ್ಯಗಳು ಮಕ್ಕಳಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಂಡ್ ಮತ್ತೆ ಎರಡನೇದಾಗಿ ನೋಡಿದಾಗ ಮಕ್ಕಳ ಒಂದು ಮಾತಾಡೋ ಒಂದು ಏನು ಅದ್ರದ್ದು ಒಂದು ಕ್ವಾಲಿಟಿ ಅಥವಾ ಮಾತಾಡೋ ಒಂದು ಶೈಲಿ ಏನಿರುತ್ತಲ್ಲ, ಅಥವಾ ಪದಗಳ ಜೋಡಣೆ ಏನಿರುತ್ತಲ್ಲ, ಅದು ಒಂದೊಂದ್ಸತಿ ಬಹಳ ಕೆಳಮಟ್ಟದಲ್ಲಿದ್ದಾಗ ನಾವು ಮಗು ಬೌದ್ಧಿಕವಾಗಿ ಸರಿಯಾಗಿ ಬುದ್ಧಿಮಟ್ಟ ಬೆಳೆದಿಲ್ಲ, ಅಥವಾ ಬೌದ್ಧಿಕವಾಗಿ ಮಗು ಬೌದ್ಧಿಕ ಮಟ್ಟ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋತೀವಿ. ಒಂದೊಂದ್ಸತಿ ಯಾಕೆ ಹಂಗಾಗುತ್ತಂದಾಗ, ಅದು ಮಗು ಮಾತಾಡ್ಬೇಕಾದಾಗ ಯಾವ್ದಾದ್ರು ಒಂದು ಹಿಂಜರಿಕೆ ಇದ್ದಾಗ ಆ ರೀತಿ ಮಗು ಆಗುತ್ತೆ. ಆದ್ರೆ ಅದನ್ನ ನಾವು ಮಗು ಬುದ್ಧಿ ಮಟ್ಟ ಕಡಿಮೆ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ಏನ್ ಮಾಡುತ್ತೆ, ಮುಂದಿನ ಸಂದರ್ಭದಲ್ಲಿ ಮಗು ಮಾತಾಡೋಕ್ಕಿಂತ ಮೊದಲು ಯೋಚನೆ ಮಾಡಕ್ ಶುರು ಮಾಡುತ್ತೆ. ಅದಲ್ಲದೆ 2 ಭಾಷೆಗಳನ್ನು ಯಾವ ಮಗು ಉಪಯೋಗಿಸುತ್ತಲ್ಲ, ಸೊ ಅಂತ ಮಗು ದ್ವಿಭಾಷಾ ಉಪಯೋಗಿಸುವಂತ ಮಕ್ಕಳಿಗೆ ಇದು ಒಂದು ಮಾತಿನ ತೊಂದರೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಅದು ಯಾವ ಒಂದು ಭಾಷೆಯಲ್ಲೇನು
ಮಗು ಪರಿಣಿತಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಒಂದು ಭಾಷೆ, ಆಚೆ ಒಂದು ಭಾಷೆ ಉಪಯೋಗಿಸ್ತಾ ಹೋದಾಗ ಅದಕ್ಕೆ ಗೊಂದಲಗಳು ಉಂಟಾಗುವಂತ ಸಂಭವಗಳು ಇದೆ. ಅದಲ್ಲದೆ ಇನ್ನೊಂದು ಕೊನೆಯದ ಒಂದು ಸ್ಪೀಚ್ ಹಜಾರ್ಡ್ ಏನು ಅಂದಾಗ ಮಕ್ಕಳ ಯಾವ ಒಂದು ವಿಷಯ ವಸ್ತು ಇದೆ ಅವ್ರ ಮಾತಿನಲ್ಲಿ ಅನ್ನೋದು ಸಹ ಅವರಲ್ಲಿ ಈ ಒಂದು ತೊಂದರೆನ ಉಂಟು ಮಾಡ್ತಾವ. ಅಂದ್ರೆ ಅವರು ಸಣ್ಣ ಮಕ್ಕಳಿಗೆ ಅವರು ವಯಸ್ಸಿಗೆ ತಕ್ಕಂಗೆ ಮಾತಾಡ್ತಾ ಇದಾರಲ್ಲೋ, ಅಥವಾ ತೀರಾ ಸಣ್ಣ ಮಕ್ಕಳ ತರ ಮಾತಾಡ್ತಾ ಇದ್ದಾರೋ, ಅಥವಾ ತೀರಾ ದೊಡ್ಡವ್ರ ತರ ಮಾತಾಡ್ತಾ ಇದ್ದಾರೋ, ಸೊ ಎರಡೂನು ಅವರಿಗೆ ತೊಂದರೆನೂ ಉಂಟು ಮಾಡ್ತಾವ. ಅವ್ರ ವಯಸ್ಸಿಗೆ ಅನುಗುಣವಾಗಿ, ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಮಕ್ಕಳ ಭಾಷೆ ಇದ್ರೆ ಸೊ ಅದು ಎಲ್ಲರಿಂದನೂ ಮನ್ನಣೆ ಪಡೆದಿರುತ್ತೆ. Then emotional hazards. So other than speech hazards, emotional hazards also dominate in the early childhood, especially the dominance of unpleasant emotions. Unpleasant emotions means emotions which are not good. Especially say for example anger, jealousy, all these will be more in early childhood. If young children experience too much of unpleasant and too few of pleasant one, it will distort their outlook on life and encourage the development of unpleasant disposition. Say for example, most of the time if children experience anger, jealousy, envy, like say negative emotions, most of them these unpleasant or negative emotions will make the future development of the children difficult. And another emotional hazard is inability to establish empathic complex. It means when there is no empathetic relationship or empathetic feeling in the children emotion, that will pose a danger to them. ಸೊ ಈ ಒಂದು ಸಂವೇಗಾತ್ಮಕ ಒಂದು ತೊಡಕು ಏನು ಬರುತ್ತೆ ಅಂದಾಗ ಬಹಳಷ್ಟು ಸಲ ಮಕ್ಕಳು ಎಲ್ಲ ರೀತಿಯ ಸಮಯಗಳನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಈ ಒಂದು ಅವಧಿಯಲ್ಲಿ ಹೆಚ್ಚು ಅಹಿತಕರ ಸಮಯಗಳನ್ನ ವ್ಯಕ್ತಪಡಿಸ್ತಾರೆ. ಅಹಿತಕರ ಅಂದಾಗ ಹೆಚ್ಚಾದ ಕೋಪ ಇರ್ಬೋದು, ಹೊಟ್ಟೆ ಕಿಚ್ಚಿರ್ಬೋದು, ದ್ವೇಷ ಇರ್ಬೋದು, ಅಂತ ಒಂದು ಸಮಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದಾಗ ಅದು ಮುಂದಿನ ಜೀವನದಲ್ಲಿ ಅವರು ಒಳ್ಳೆಯ ಸಮಯಗಳನ್ನ ಅಥವಾ ಹಿತಕರ ಸಮಯಗಳನ್ನ ಬೆಳೆಸಿಕೊಳ್ಳಲು ಒಂದು ಕಷ್ಟ ಆಗುತ್ತೆ. ಮತ್ತೆ ಈ ಅಹಿತಕರ ಸಮಯಗಳು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಮಕ್ಕಳಿಗೆ ಅವರ ಒಂದು ಜೀವನದ ಬಗ್ಗೆ ಅಥವಾ ಅವರ ಬಗ್ಗೆ ಅವರಿಗೆ ಒಂದು ಅಸಡ್ಡೆ ಅಥವಾ ಅಹಿತಕರ ಅನುಭವ ಹುಟ್ಟಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಸೊ ದೆನ್ ಸೋಷಿಯಲ್ ಹಜಾರ್ಡ್. ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಯಂಗ್ ಚಿಲ್ಡ್ರನ್ is parental encouragement to spend proportionally too much time with other children and proportionally too little time alone. So social development usually happens when the children are in groups or children are playing with the other children. But most of the children are not playing in social groups. Most of the time they will play alone. So sometimes the playing alone will pose a danger to the social development of the child, because most of the time they are not able to understand empathetic feeling about others, or they are not able to understand what is cooperation, what do you mean by helping. All these things will not be there if they play alone. So if they engage in group activities or if they play with peer group, then they will understand all this concept: empathy, cooperation, ಹೆಲ್ಪಿಂಗ್ ಅದರ್ಸ್. ಆಲ್ ದಿಸ್ ವಿಲ್ ಬಿ ಅಂಡರ್ಸ್ಟುಡ್ ಬೈ ದ ಚಿಲ್ಡ್ರನ್. ಸೊ ಸಾಮಾಜಿಕ ಒಂದು ತೊಡಕು ಯಾವುದು ಅಂದಾಗ ಬಹಳ ಸಲ ನಾವು ತಂದೆ ತಾಯಿಗಳು ಮಕ್ಕಳನ್ನ ಬೇರೆಯವ್ರ ಮಕ್ಕಳ ಜೊತೆ ಆಡಕ್ ಬಿಟ್ಟಾಗ ಸಾಮಾಜಿಕ ಒಂದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದಾಗ ಮಗು ಯಾವಾಗ್ಲೂ ತನ್ನಷ್ಟಕ್ಕೆ ತಾನು ಆಟ ಆಡ್ತಾ ಇತ್ತು, ಒಂಟಿಯಾಗಿ ಆಟ ಆಡ್ತಾ ಇತ್ತು ಅಂದಾಗ ಮಗುವಿನಲ್ಲಿ ಈ ಒಂದು ಅನುಭೂತಿ ಭಾವನೆ ಆಗ್ಲಿ ಅಥವಾ ಇನ್ನೊಂದು ಮಗುವಿನಗೆ ಸಹಾಯ ಮಾಡುವಂತ ಒಂದು ಭಾವನೆ ಆಗ್ಲಿ, ಸೊ ಇವೆಲ್ಲ ಬೆಳವಣಿಗೆ ಕುಂಠಿತಗೊಳ್ತಾವ. ಹಾಗಾಗಿ ಮಕ್ಕಳಿಗೆ ಸಾಮಾಜಿಕ ಒಂದು ಬೆಳವಣಿಗೆ ಆಗಕ್ಕೆ ಕಷ್ಟ ಆಗುತ್ತೆ. ಇನ್ನು ನೈತಿಕ ಒಂದು ಹಜಾರ್ಡ್ ಅಥವಾ ನೈತಿಕ ತೊಡಕು ಏನಿರುತ್ತೆ ಅಂದಾಗ ಮಕ್ಕಳು ಈ ಒಂದು ಅವಧಿಯಲ್ಲಿ ಒಂದು ಏನು ಶಿಸ್ತಾದ ವರ್ತನೆಯನ್ನ ಕಲಿಯಕ್ಕೆ ಶುರು ಮಾಡ್ತಾರೆ. ಸೊ ಆ ಶಿಸ್ತು ಏನಂದ್ರೆ ಸಾಮಾಜಿಕವಾಗಿ ನಾವು ಯಾವ ವರ್ತನೆಯನ್ನು ಹಿತಕರ ಅಂತ ಹೇಳ್ತೀವಲ್ಲ ಅಂತ ವರ್ತನೆಯನ್ನ ಕಲಿಯಕ್ಕೆ ಮಕ್ಕಳು ಈ ಅವಧಿಯಲ್ಲಿ ಶುರು ಮಾಡ್ತಾವ್. ಸಮಾಜಕ್ಕೆ ಅನುಗುಣವಾದ ಅಥವಾ ಸಮಾಜ ಮನ್ನಣೆ ನೀಡುವಂತ ವರ್ತನೆಯನ್ನ ಕಲಿತಾವ್. ಸೊ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ತಪ್ಪು ವರ್ತನೆ ಮಾಡಿದಾಗ ಅದಕ್ಕೆ ಶಿಕ್ಷೆ ಸಿಗುತ್ತೆ, ಒಳ್ಳೆ ವರ್ತನೆ ಮಾಡಿದಾಗ ಅದಕ್ಕೆ ಬಹುಮಾನ ಸಿಗುತ್ತೆ ಅನ್ನೋ ಒಂದು ಮೊರ ಒಂದು ನೈತಿಕ ತತ್ವ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿನೇ ಅವ್ರು ಯಾವ್ದಾದ್ರು ಒಂದು ಅಹಿತಕರ ವರ್ತನೆ ತೋರಿಸಿದ್ರೆ ಅದಕ್ಕೆ ಶಿಕ್ಷೆ ಇರುತ್ತೆ ಅಂತ ಗೊತ್ತಾದ್ಮೇಲೆ ಅವರು ಆದಷ್ಟು ನೈತಿಕವಾಗಿ ಸರಿ ಅನ್ನಿಸೋ ವರ್ತನೆಯಲ್ಲಿ ತೊಡಗ್ತಾರೆ.
ಅದು ಅಲ್ಲದೆ ಈ ಒಂದು 3 ರೀತಿಯ ಒಂದು ಶಿಸ್ತಿನ ಬೆಳೆಸುವಿಕೆಯನ್ನು ನಾವು ನೋಡಿದ್ವಿ ಹಿಂದಿನ ಒಂದು ಸೆಷನ್ ಅಲ್ಲಿ. ಅನುಗುಣವಾಗಿ ಅಥಾರಿಟೇರಿಯನ್ ಅಥವಾ ಅಧಿಕಾರಯುತ ಒಂದು ಏನು ಶಿಸ್ತುವನ್ನು ಯಾರು ಉಪಯೋಗಿಸ್ತಾರಲ್ಲ, ಸೊ ಅವರು ಯಾವಾಗ್ಲೂ ಹೊರಗಡೆಯ ಒಂದು ಕಂಟ್ರೋಲ್ ಅಲ್ಲಿ ಇರ್ತಾರೆ. ಸೊ ಅದೇ ರೀತಿ ಮಕ್ಕಳಿಗೆ ಒಂದು ನಾವು ಆತ್ಮಸಾಕ್ಷಿ ಅಥವಾ ಕನ್ಸೈನ್ಸ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂದಾಗ ಮಕ್ಕಳಲ್ಲಿ ಒಂದು ಡೆಮೋಕ್ರೆಟಿಕ್ ಡಿಸಿಪ್ಲಿನ್ ಅಂದ್ರೆ ಪ್ರಜಾಪ್ರಭುತ್ವ ಶಿಸ್ತನ್ನ ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತೆ. And then hazards in sex role typing. ಬಹಳಷ್ಟು in most of the time sex role typing may pose a hazard in early childhood, because if the children does not learn sex appropriated behavior, or if they are not able to understand with what type of behavior they should engage while playing with others or while engaging with in social interaction, that may pose danger to them other children. When girls are trained to conform to the traditional stereotyping of member of their sex, they learn indirectly from this stereotype that member of female sex are regarded as inferior physically, psychologically to the members of male sex. Most of the time parents don't allow the girl child to play whatever they want. So sometimes this behavior may pose inferiority complex. Physically they think they are inferior, and sometimes psychologically they think the male member or the boy are more superior to them. ಫ್ಯಾಮಿಲಿ ರಿಲೇಶನ್ಶಿಪ್ ಹಜಾರ್ಡ್. ಈ ಹಿಂದಿನ ಅವಧಿಯಲ್ಲಿ ನಾವು ನೋಡಿದಾಗ ಮಕ್ಕಳಿಗೆ ಲಿಂಗ ಸಂಬಂಧಿ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಅಂದ್ರೆ ಬಹಳಷ್ಟು ಸಲ ಮಕ್ಕಳಿಗೆ ನಾವು ಅವರಿಗೆ ಲಿಂಗ ಸಂಬಂಧ ಆಟಕಗಳನ್ನ ಅಥವಾ ಒಂದು ವರ್ತನೆಯಲ್ಲಿ ತೊಡಗಲು ಪ್ರೇರೇಪಿಸ್ತೀವಿ. ಸೊ ಯಾವಾಗ ನಾವು ಹೆಚ್ಚು ಹೆಣ್ಮಕ್ಳನ್ನ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊಡಗೋದನ್ನ ತಡಿತಾ ಹೋದ್ವಿ ಅಂದ್ರೆ ಏನಾಗುತ್ತೆ, ಆ ಒಂದು ಗುಣ ಅವರಲ್ಲಿ ಅಥವಾ ಆ ಒಂದು ಭಾವನೆ ಅವರಲ್ಲಿ ಇದ್ರ ಭಾವನೆ ಏನು ಆತ್ಮವಿಶ್ವಾಸದ ಕೊರತೆ ಉಂಟು ಮಾಡುವಂತ ಸಂಭವಗಳು ಇರುತ್ತೆ. ಸೊ ಅದೇ ರೀತಿ ಫ್ಯಾಮಿಲಿ ರಿಲೇಶನ್ಶಿಪ್ ಹಜಾರ್ಡ್, ಒಂದು ಕುಟುಂಬದಲ್ಲಿ ಇರುವಂತಹ ಕುಟುಂಬದ ಸದಸ್ಯರೊಂದಿಗೆ ಇರುವಂತಹ ಸಂಬಂಧಗಳಲ್ಲಿ ಒಂದಿಷ್ಟು ತೊಡಕುಗಳನ್ನ ನಾವು ನೋಡ್ತೀವಿ. ಸೊ ಏನು ಅಂತ ಅಂದಾಗ ಬಹಳ ಸಲ ಏನಾಗುತ್ತೆ, ಮನೆಯಲ್ಲಿರುವಂತ ವಾತಾವರಣ ಏನ್ ಮಾಡುತ್ತೆ, ಮಕ್ಕಳಲ್ಲಿ ಒಂದು ಒಳ್ಳೆಯ ಮಾನಸಿಕ ಮತ್ತು ವೈಯಕ್ತಿಕ ಅಥವಾ ಸಾಮಾಜಿಕ ಹೊಂದಾಣಿಕೆ ಮಾಡಲು ಅನುವು ಮಾಡಿಕೊಡುತ್ತೆ. ಅಂದ್ರೆ ತಂದೆ ತಾಯಿಗಳು ಒಳ್ಳೆ ಸಂಬಂಧನ ಹೊಂದಿಲ್ಲ, ತಂದೆ ಮತ್ತು ಮಗುವಿನ ನಡುವೆ ಒಳ್ಳೆ ರೀತಿಯ ಸಂಬಂಧ ಇಲ್ಲ ಅಂದಾಗ ಏನಾಗುತ್ತೆ, ಅದು ಮಕ್ಕಳಲ್ಲಿ ಏನ್ ಮಾಡುತ್ತೆ, ಒಳ್ಳೆಯ ವರ್ತನೆ ಯಾವುದು, ಕೆಟ್ಟ ವರ್ತನೆ ಯಾವುದು ಅಥವಾ ಒಳ್ಳೆಯ ವರ್ತನೆ ಬೆಳೆಸ್ಕೊಳ್ಳಕ್ಕೆ ಒಂದೊಂದು ಸಲ ಅಪಾಯವನ್ನು ಉಂಟು ಮಾಡ್ತದೆ. ಅದರಲ್ಲೂ ಯಾರು ಹೆಚ್ಚು ಟೈಮ್ ಮಗುವಿನ ಜೊತೆ ಕಳೀತಾರಲ್ಲ, ಸೊ ಅವರ ರಿಲೇಶನ್ಶಿಪ್ ಮಗುವಿನ ಜೊತೆ, ಅವರ ಸಂಬಂಧ ಮಗುವಿನ ಜೊತೆ ಚೆನ್ನಾಗಿರ್ಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ದ ಫ್ಯಾಮಿಲಿ ರಿಲೇಶನ್ಶಿಪ್ ಪೋಸ್ ಹಜಾರ್ಡ್ಸ್ ಟು ದ ಪರ್ಸನಲ್ ಅಂಡ್ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಆಫ್ ದ ಡೆವಲಪ್ಮೆಂಟ್ ಆಫ್ ದ ಚಿಲ್ಡ್ರನ್. Most of the time the working mothers the children whose mother is working, or the caretaker who is looking after the mother in her absence may not be have good relationship with the child. This type of children may pose children may experience some personal and social maladjustment in their future life. And then personality hazards. Most of the time the most serious personality hazard during early childhood is development of unfavorable self-concept, because most of the self-concept about what they are, what they belong, what they like or what they dislike, all these things children learn in this early childhood only. Most of the time the unfavorable attitude or unfavorable self-concept of them which are grown up or which are developed by treatment of their family members or by the treatment of their peer groups will pose a danger to their personality development. ಸೊ ಈ ಒಂದು ಅವಧಿಯಲ್ಲಿ ಒಂದು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಯಾವುದು ತೊಡಕು ಉಂಟು ಮಾಡುತ್ತೆ ಅಂದ್ರೆ ಮಕ್ಕಳ ಒಂದು ಪರಿಕಲ್ಪನೆ, ಅಂದ್ರೆ ನಾವು ಏನಿದ್ದೀವೋ, ನಾವು ಯಾರು, ನಮ್ಮ ಇಷ್ಟ ಏನು ಅಂದ್ರೆ ಅವನ ಬಗ್ಗೆ ಅವನು ಒಂದು ಪರಿಕಲ್ಪನೆ ಬೆಳೆಸಿಕೊಳ್ಳುವಂತ ಅವಧಿ ಇದಾಗಿರುವುದರಿಂದ ಆ ಪರಿಕಲ್ಪನೆ ಏನಾದ್ರೂ ಸರಿಯಾದ ರೀತಿಯಲ್ಲಿ ಬೆಳಿಲಿಲ್ಲ ಮಗುವಿಗೆ, ಸ್ವಪರಿಕಲ್ಪನೆ ಅಂದ್ರೆ ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಮಗುವಿನ ಜೊತೆ ಸಂಬಂಧ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ಅದ್ರ ಸೆಲ್ಫ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಅದು ಮಗುವಿನ ಒಂದು ಸಂವೇಗಾತ್ಮಕ ಬೆಳವಣಿಗೆ ಮೇಲೆ ಅಥವಾ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತೀವಿ. ಸೊ